ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಅವಳ ಮಗಳನ್ನ ಮತ್ತೆ ನನ್ನ ಮಗನ್ನ ಕರ್ಕೊಂಡು ಬಾಲ್ ಭವನಿಗೆ ಬಂದಿದ್ದೀವಿ. ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ನೋಡೋಣ ಏನೇನಿದೆ ಅಂತ ಗೊತ್ತಿಲ್ಲ. ಹೋಗೋಣ ಫಸ್ಟಿಗೆ ಇಲ್ಲಿ ಟ್ರೈನಿಗೆ ಟಿಕೆಟ್ ಹೊರಗಡೆನೆ ಕೊಡ್ತಾರೆ. ಸೊ ಅದನ್ನ ತಗೊಂಡು ಎಂಟ್ರಿ ಟಿಕೆಟ್ ತಗೊಂಡು ಬರಬೇಕು. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ನಿಮ್ಗೆ ಡೇ ಔಟ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಒನ್ ಡೇ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಎಂಜಾಯ್ ಮಾಡ್ಬೋದು ಮಕ್ಳ ಜೊತೆ. ಚೆನ್ನಾಗಿದೆ. ಎಂಟ್ರಿ ಇಲ್ಲಿಂದ ಇದೆ ಅಂತ ಅನ್ಕೊಂಡೆ, ಇಲ್ಲಿಲ್ಲ. ಆದ್ರೆ ಹಿಂಗೆ 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 ಹಿಂಗಿಂದ ಸುತ್ತಾಕೊಂಡು ಹೋಗ್ಬೇಕು. ಫುಲ್ಲು ಜಾತ್ರೆ ಗೀತ್ರೆಲ್ಲೆಲ್ಲ ಬಂದ್ರೆ ಯಾವ ತರ ಆಟ ಇರುತ್ತೆ ಅದೇ ತರ ಆಟದ್ದೆಲ್ಲ ಇದೆ. ಎಂತದಿದು? ಅಲ್ಲಿ ಇದು ಇದೆ, ಬೋಟಿಂಗ್ ಇದೆ. ಹೋಗೋಣ. ಅಲ್ಲಿ ಇದ್ರಲ್ಲಿ ಬೋಟಿಂಗ್ ಇದೆ. ಕೇಳಿದ್ರಲ್ಲಿ ನಾನು ಇದ್ರಲ್ಲಿ ಇಟ್ಕೊಂಡಿದ್ದೆ. ಇದರಲ್ಲಿ ಬಜೆಟಲ್ಲಿ ಮೊಬೈಲ್ ಎಷ್ಟು ಕಡೆ ಆಟ ಆಡಕ್ಕಿದೆ ನೋಡಿ ಮಕ್ಕಳಿಗೆ. ದೊಡ್ಡ ಚಂದ ಇದೆ. ಇಷ್ಟು ದೊಡ್ಡದು ನೋಡು. ಏನೇನೋ ಇದೆ ಅಲ್ಲ ಅಲ್ವಾ? ಚಂದ ಇದೆ ಮಾರಿಗೆ. ಒಂದ್ ರೌಂಡ್ ಬಂದ್ರಿ ಮಾರೈತಿ ನಾವೀಗ. ಬೋಟಿಂಗಿಗೆ ಯಾವ ಕಡೆ ಹೋಗ್ಬೇಕು? ಅಲ್ಲೇ ಹೋಗ್ಬೇಕು. ಹೊಡಿತಾ ಅವನಿಗೆ ಚೂರೆಲ್ಲ ಅಂತ ಆಗಲ್ಲ. ಚಿನ್ನಿ ಇಲ್ಲಿ ಹಾಯ್ ಬೇಬೀಸ್. ಕರೆಕ್ಟ್ ಕೂರು. ಅದು ಹಿಡ್ಕ, ನೀವೊಂದ್ ಕೈಯಲ್ಲಿ ಅದನ್ನ ಹಿಡ್ಕ. ಅವಾಗ ಅವನು ಕಂಪ್ಲೀಟ್ ಬರ್ತಿಲ್ಲ.
ನಿದ್ದೆ ಬಂದೋಗತ್ತೆ ಆಮೇಲೆ. ಬರಲ್ಲ, ಇಲ್ಲೇ ಕೂತಿರ್ತೀಯ, ಜೋಕಾಲಿ ಆಡ್ದಂಗೆ ಆಗ್ತಾ ಇದೆಯಾ? ಜಾರುವಂಡಿನೇ ಬೇಕು ಅಂತ ಹೇಳಿ ಇವಾಗ ಬೋಟಿಂಗ್ ಹೋಗ್ತಾ ಇದೀವಿ. ತುಂಬಾ ದೊಡ್ಡ ಜಾಗ, ತುಂಬಾನೇ ಚೆನ್ನಾಗಿದೆ. ಒಂದು ಫುಲ್ ಡೇ ಬೇಕು ನೋಡಕ್ಕೆ. ಮಕ್ಳನ್ನ ಕರ್ಕೊಂಡು ಬಂದ್ರಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಪುಟ್ಟ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಅದು ಅವ್ರ ಅಕ್ಕನ ಜೊತೆ ಹಿಂದ್ಗಡೆ ಬರ್ತಾ ಇದ್ದಾಳೆ ಅವಳು. ಟುಟ್ಟು ಗುಬ್ಬಿ ಗುಬ್ಬಿ ಹೇಳ್ತಾಳೆ, ಇವಾಗ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ, ಈ ಬಾಲ್ ಭವನ್ನಲ್ಲಿ ಆರಾಮಾಗಿ ನಾವು ಒಂದು ಹಾಫ್ ಡೇ ಅಂತೂ ತುಂಬ ಚೆನ್ನಾಗಿ ಕಳಿಬೋದು. ನೀವು ಒಂದು ವೇಳೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ನಂದು ಒಂದು ಸಜೆಷನ್ನು, ವೀಕೆಂಡ್ ಹೋಗಬೇಡಿ. ವೀಕೆಂಡ್ ಯಾಕೆಂದರೆ ತುಂಬಾ ರಶ್ ಇರುತ್ತೆ. ಈ ಕಡೆ ಮಕ್ಕಳಿಗೆ ಆಟ ಆಡೋಕ್ಕೂ ಆಗೋಲ್ಲ ಮತ್ತು ಫ್ರೀಯಾಗಿರೋಕ್ಕೂ ಆಗೋದಿಲ್ಲ. ಹೀಗಾಗಿ ವೀಕ್ ಡೇಸ್ ನೀವು ಫ್ರೀ ಇದ್ದಾಗ ಕರ್ಕೊಂಡು ಹೋಗಿ. ಈವನ್ 4 o'clock ಹೋದರೂ ಸಾಕು, ಆರಾಮಾಗಿ ಒಂದು 2-3 hours ಮಕ್ಕಳಿಗೆ ರಿಫ್ರೆಶ್ಮೆಂಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಆವಿಷ್ಕಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.